ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ರೆ ಗೈಸ್ ನೋಡಿ, ಇದು ಏನಂದರೆ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟು ಬರೋ ಸೋಮವಾರದಲ್ಲಿ ನಮ್ಮೂರ ಕಡೆ ಎಲ್ಲ ಯಾವ ಥರ ಅಂದರೆ ಜುಂಜಪ್ಪನ ಮಾಡ್ತಾರೆ ಸೋಮವಾರ ಬಂದಾಗ. ಸೊ ನಾವು ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟು ಸೋಮವಾರ ಬಂದಾಗ ನಮ್ಮ ಮನೇಲಿ ಮಾಡಿರಲಿಲ್ಲ. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ರೇಷ್ಮೆದು ಬ್ಯುಸಿ ಇದ್ದಿದ್ದರಿಂದ ಸೊ ಅವರೇ ಪೂಜೆ ಮಾಡ್ಕೊಂಬರೋದು. ಅಂದರೆ ನಮ್ಮ ಹೊಲ್ದ ಹತ್ರನೇ ಇದೆ ಜುಂಜಪ್ಪನ ಗುಡ್ಡೆ ಅಂತಂದು, ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಾರೆ. ವರ್ಷವೂ ಅಲ್ಲೇ ಮಾಡೋದು. ಸೊ ಅದಕ್ಕೆ ನಮ್ಮ ಮನೆಯವರು ಸರಿ ಈ ವಾರ ಆಗೋದಿಲ್ಲ, ನೆಕ್ಸ್ಟ್ ವಾರ ಮಾಡ್ಕೊಂಬಂದ್ರೆ ಆಯಿತು ಫ್ರೀ ಟೈಮ್ ಇದ್ದಾಗ ಅಂತಂದು ಅವಾಗ ಸುಮ್ಮನಾದರು. ಏನಂದರೆ ಇವಾಗ ರೇಷ್ಮೆ ಗೂಡಿಂದೆಲ್ಲ ಕ್ಲಿಯರ್ ಆಯ್ತಲ್ಲ, ಏನು ಅಷ್ಟೇನು ರಿಸ್ಕ್ ಇರೋದಿಲ್ಲ, ಮಾಡ್ಕೊಂಬರ್ತೀವಿ ಅಂತಂದು ಹೇಳಿದ್ರು. ಸೊ ಅದಕ್ಕೆ ಪ್ರಸಾದಕ್ಕೆ ಅಂತಂದು ಅವಲಕ್ಕಿ ಎಲ್ಲ ತೊಳೆದ್ಬಿಟ್ಟು ಅದಕ್ಕೇ ಬೆಲ್ಲ ಎಲ್ಲ ಕುಟ್ಟಾಕಿ ಚೆನ್ನಾಗಿ ಕುಟ್ಬಿಟ್ಟು ಹಾಕಿದ್ರೆ ನುಣ್ಣಗೆ ಕುಟ್ಟಾಕಿದ್ರೆ ನೆನೆಯುತ್ತೆ ಬೆಲ್ಲ ಎಲ್ಲ ಅದಕ್ಕೇ ಅಂತಂದು ಅದಕ್ಕೆ ಕುಟ್ಟಾಕಿದ್ದೀನಿ. ಸೊ ಹಾಗೆ ಇದು ಫ್ರೂಟ್ಸ್ ಎಲ್ಲ ಹಚ್ಕೊಳ್ಳೋಣ ಅಂತಂದು ಹಚ್ಕೊಳ್ತಾ ಇದ್ದೀನಿ. ನಮಗೆ ಯಾವ್ಯಾವ ಫ್ರೂಟ್ಸ್ ಎಲ್ಲ ಬೇಕು ಅನಿಸುತ್ತೆ ನೋಡಿ ಅವೆಲ್ಲ ಹಾಕ್ಕೋಬೋದು. ಏನಂದರೆ ಪೊಮಗ್ರನೇಟು ಅದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಪೊಮಗ್ರನೇಟ್ ಏನೂ ಇರಲಿಲ್ಲ, ಸೊ ಅದಕ್ಕೆ ಬಾಳೆಹಣ್ಣು ಹಾಗೆ ಗ್ರೇಪ್ಸು ಆ್ಯಪಲ್ ಎಲ್ಲ ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೇನೆ ಏನಂದರೆ ಇಲ್ಲಿ ಊರಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಮನೆ ಹತ್ರನೇ ಎದುರೆತ್ಬಿಟ್ಟು ಮಾಡ್ಕೊಳ್ತಾರೆ. ಸೊ ನಮಗೆ ಮುಂಚೆಯಿಂದನೂ ಹೊಲ್ದ ಹತ್ರನೇ ಮಾಡಿಬಿಟ್ಟು ರೂಢಿ ಆಗಿರೋದ್ರಿಂದ ಅಲ್ಲಿ ಮಾಡಿದ್ರೇ ಸಮಾಧಾನ ಅನಿಸುತ್ತೆ. ಅದಕ್ಕೆ ಅಲ್ಲಿ ಹೊಲ್ದ ಹತ್ರನೇ ಜುಂಜಪ್ಪ ಗುಡ್ಡೆ ಅಂತಂದಿದೆಯಲ್ಲ, ಸೊ ಯೂಶ್ವಲಿ ಜಾಸ್ತಿ ಹೊಲ್ದ ಹತ್ರ ನಾವು ಓಡಾಡೋದ್ರಿಂದ ಅಲ್ಲಿ ಪೂಜೆ ಮಾಡಿದ್ರೇ ನಮಗೊಂಥರ ಸಮಾಧಾನ. ಅದಕ್ಕೆ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಬರೋಣ ಅಂತಂದು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಈಗ ನೋಡಿ ಪ್ರಸಾದಕ್ಕೆ ಫ್ರೂಟ್ಸ್ ಎಲ್ಲ ಹಚ್ಚಿದ್ದಾಯಿತು. ಅವಲಕ್ಕಿ ನೆನೆ ಹಾಕಿದ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ರೈಸ್ ಆದಂಗಾಗಿದೆ. ಅಷ್ಟು ಚೆನ್ನಾಗಿ ಒಳ್ಳೆ ಪೊಂಗಲ್ ರೈಸ್ ಇರೋ ಥರ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಬೆಲ್ಲ. ಸೊ ಸ್ವೀಟೇನು ಎಕ್ಸ್ಟ್ರಾ ಹಾಕ್ತಾಯಿಲ್ಲ, ಏನಂದರೆ ಸ್ವಲ್ಪ ಜಾಸ್ತಿನೇ ಸ್ವೀಟ್, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಆಲ್ರೆಡಿ ಮುಂಚೆಲೇ ಬೆಲ್ಲನೇ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಸಕ್ಕರೆ ಏನು ಯೂಸ್ ಮಾಡ್ತಿಲ್ಲ, ಬೆಲ್ಲನೇ ಯೂಸ್ ಮಾಡಿದ್ನಲ್ಲ ಅದಕ್ಕೋಸ್ಕರ. ಹಾಗೆ ಈಗ ಹಚ್ಚಿಟ್ಕೊಡಿರೋಂಥ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹೊಲ್ದ ಹತ್ರ ಕೊಟ್ಟು ಕಳಿಸ್ಬೇಕು. ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪೂಜೆ ಮಾಡ್ಕೊಂಡು ಬರ್ತಾರಲ್ಲ ಆ ಕಾಯಿನ ನಾನ್ ವೆಜ್ಗೆಲ್ಲ ಯೂಸ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಅದೇ ಕಾಯಿನೇ ಒಡೆದಾಕಿದ್ದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಆ ಕಾಯಿನೇ ತುರಿದ್ಬಿಟ್ಟು ಹಾಕೋಣ ಅಂತಂದು ಸುಮ್ಮನೆ ಅಷ್ಟು ಮಾತ್ರ ಪ್ರಸಾದಕ್ಕೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ ಲಾಗ್. ಬೆಳಗಿನ ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಾದರೂ ವಾಂಗಿಬಾತ್ ಮಾಡೋಣ ಅಂತಂದು ರೆಡಿ ಮಾಡ್ತಾ. ಯೂಶ್ವಲಿ ವಾಂಗಿಬಾತ್ಗೆ ಈರುಳ್ಳಿ ಅಷ್ಟಾಗಿ ಯಾರೂ ಹಾಕೋದಿಲ್ಲ, ನಾನು ಹಾಕಿದ್ದೀನಿ. ಯಾಕಂದರೆ ವಾಂಗಿಬಾತ್ ಬದನೆಕಾಯಿ ಸ್ವಲ್ಪ ಕಡಿಮೆ ಇತ್ತು, ಸೊ ಅದಕ್ಕೋಸ್ಕರ ಈರುಳ್ಳಿ ಕೂಡ ಹಚ್ಚಾಕಿದ್ದೀನಿ. ಜನ ಜಾಸ್ತಿ ಇದೀವಲ್ಲ ಅದಕ್ಕೆ. ಹೆಸ್ರು ಕಾಳೆಲ್ಲ ಮೊಳಕೆ ಕಟ್ಟಿದ್ದೆ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಹೆಸ್ರು ಕಾಳೆಲ್ಲನ. ಸೊ ಅದಕ್ಕೆ ಹೆಸ್ರುಕಾಳು ಸಲಾಡ್ ಮಾಡೋಣ ಅಂತಂದು ಮೊಳಕೆ ಕಟ್ಟಿಟ್ಟಿದ್ದೀನಿ. ಈಗ ನೋಡಿ ವಾಂಗಿಬಾತ್ ಎಲ್ಲ ರೆಡಿ ಆಯಿತು. ರೆಸಿಪಿ ಏನು ತೋರಿಸ್ತಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಯಾವಾಗಾದರೂ ರೆಸಿಪಿ ತೋರಿಸ್ತೀನಿ. ಏನಂದರೆ ಇವಾಗ ಬ್ಲೌಸ್ ಸ್ಟಿಚ್ ಮಾಡಬೇಕು, ಜಾಸ್ತಿ ಬ್ಲೌಸ್ ಇದ್ದಾವೆ, ಮದುವೆಗಳು ಬ್ಲೌಸ್ಗಳು. ಸೊ ಅದಕ್ಕೋಸ್ಕರ ಬೇಗ ಮಾಡ್ತಾಯಿದ್ದೀನಿ. ವೀಡಿಯೋಗಳು ಮಾಡಿಕೊಂಡು ಅವೆಲ್ಲ ಸ್ವಲ್ಪನೇ ಎಡಿಟ್ ಮಾಡಿ ಹಾಕಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಸಿಪಿ ತೋರಿಸ್ತಿಲ್ಲ. ಮಕ್ಕಳಿಗೆಲ್ಲ ಮಾಡ್ತಿರ್ತೀವಲ್ಲ, ಸ್ವಲ್ಪ ಮಾಡ್ತಿರ್ತೀವಿ, ಅವಾಗ ಕೂಡ ತೋರ್ಸೋಕ್ಕಾಗಲ್ಲ. ಇವತ್ತು ಜಾಸ್ತಿ ಕ್ವಾಂಟಿಟಿಲಿ ಎಲ್ರಿಗೂ ಮಾಡಿದ್ದೆ. ಹಾಗೆ ನೋಡಿ ಹೆಸ್ರುಕಾಳು ಸಲಾಡ್ಗೆ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ವಾಂಗಿಬಾತು, ಬಿಸಿಬೇಳೆಬಾತು ಈ ಥರದ್ದೆಲ್ಲ ನಮ್ಮ ಅಜ್ಜಿ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಯೂಸಲಿ ಜಾಸ್ತಿ ಎಲ್ರಿಗೂ ವಾಂಗಿಬಾತಾಗಲಿ ಬಿಸಿಬೇಳೆಬಾತಾಗಲಿ ಆ ಥರದ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಖಾರ ಪೊಂಗಲು ಏನು ಈ ಥರ ತೆಳುವು ಬರುತ್ತೆ ನೋಡಿ, ಅದನ್ನೆಲ್ಲ ತಿನ್ನಲ್ಲ ನಮ್ಮ ಅಜ್ಜಿ. ಪಾಯಸ ಇದ್ದಂಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಹುಡುಗರಿಗೆ ಮಾಡ್ಕೊಡ್ತೀನಲ್ಲ ಆವಾಗ ನಾನು ತಿಂದ್ಕೊಳ್ತೀನಿ ಅಷ್ಟೇ. ಅಂದರೆ ಹುಡುಗರಿಗೆ ಮಾಡಿಕೊಟ್ರೆ ತಿಂಡಿಗೆ ಅದನ್ನು ವಾಂಗಿಬಾತಾಗಲಿ ಬಿಸಿಬೇಳೆಬಾತಾಗಲಿ ಈ ಥರ ಏನಾದರೂ ಮಾಡಿದ್ರೆ ಮಕ್ಕಳಿಗೆ ಮಾತ್ರ ಸಪ್ರೇಟ್ ಮಾಡಿಬಿಟ್ಟು ನಮಗೇನಾದರೂ ಬೇರೆ ಮಾಡ್ಕೊಳ್ತೀನಿ. ಆವಾಗ ಆ ಟೈಮಲ್ಲಿ ನಾನು ತಿಂದ್ಕೊಳ್ತೀನಿ ಅಷ್ಟೇ. ಅಜ್ಜಿಗೆ ಇಷ್ಟ ಆಗಲ್ವಲ್ಲ, ಸೊ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ತಿನ್ನೋಕ್ಕೆ ಯಾರಿಗೆ ತಾನೇ ಸೇರೋದಿಲ್ಲ. ಮತ್ತು ಅದು ಸ್ವಲ್ಪ ತಿಂದು ಹೊಟ್ಟೆ ಹಚ್ಕೊಂಡು ಮಧ್ಯಾಹ್ನದವರೆಗೂ ಇರಬೇಕಾಗುತ್ತಲ್ಲ ಅನ್ನೋದಕ್ಕೋಸ್ಕರ ಸಪ್ರೇಟೇ ಮಾಡ್ತೀನಿ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತಂದು, ಹೊಟ್ಟೆ ಹಚ್ಕೊಂಡಿರ್ಬೇಕಲ್ಲ ಮಧ್ಯಾಹ್ನದವರೆಗೂ ಹೊಲ್ದ ಹತ್ರ ಹೋಗಿದ್ದಾಗ. ಸೊ ಅದಕ್ಕೆ ಎರಡೆರಡು ಮಾಡ್ಕೊಳ್ತೀನಿ, ಸ್ವಲ್ಪ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತಂದು. ಹಾಗೆ ನೋಡಿ ಎಲ್ಲ ಹೆಸ್ರುಕಾಳು ಸಲಾಡ್ಗೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಬೇಸಿಗೆ ಬೇರೆ ನೋಡಿ ಚೆನ್ನಾಗಿ ಮೊಳಕೆ ಬರುತ್ತೆ. ವಾಂಗಿಬಾತ್ ಎಲ್ಲ ರೆಡಿ ಆಯಿತು. ಹಾಗೆ ಹೆಸ್ರುಕಾಳು ಸಲಾಡ್ ಜೊತೆ ವಾಂಗಿಬಾತ್ ಕೂಡ ತಿಂಡಿ ಮುಗಿಸ್ಕೊಳ್ಳೋಣ ಅಂತಂದು ಕೂತ್ಕೊಂಡೆ ತಿಂಡಿ ತಿನ್ನಲಿಕ್ಕೆ. ಏನಂದರೆ ಈ ಸೋನಾ ಮಸೂರಿ ಅಕ್ಕಿ ಖಾಲಿ ಆಗಿದೆ, ಸೊ ಅದಕ್ಕೆ ಮಾಮೂಲಿ ರೈಸಲ್ಲಿನೇ ಮಾಡಿದ್ದಾಯಿತು. ಈಗ ಹೆಂಗಿದ್ರು ಲಿಸ್ಟೆಲ್ಲ ಬರೀಬೇಕು, ಸ್ವಲ್ಪ ಐಟಮ್ ಎಲ್ಲ ಖಾಲಿ ಆಗೋಗಿದೆಯಲ್ಲ, ಅದ್ರದ್ದು ಲಿಸ್ಟೆಲ್ಲ ಬರೆಯೋಣ ಒಂದೇ ಸರಿ. ಸೋನಾ ಮಸೂರಿ ಅಕ್ಕಿ ಅದನ್ನೆಲ್ಲನ ಮತ್ತೆ ಆಗಾಗಲೇ ಹೇಳೋದಿನ್ನೇನು ಅಂತಂದು ಸುಮ್ಮನಾದೆ. ಹಾಗೆ ನೋಡಿ ತಿಂಡಿ ಎಲ್ಲ ತಿಂದ್ಕೊಂಡು ಮುಗಿಸ್ಕೊಬಿಟ್ಟು ಮೇಲ್ಗಡೆ ಬಂದುಬಿಟ್ಟೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು. ಅದೇ ಹೇಳಿದ್ನಲ್ಲ ಮದುವೆ ಬಟ್ಟೆಗಳೆಲ್ಲ ಇದ್ದಾವೆ ಅಂತಂದು, ಸೊ ಅದಕ್ಕೋಸ್ಕರ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಬಂದೆ. ಇವಾಗ ನೋಡಿ ಈ ಥರ ಪ್ಯಾಟ್ರನ್ ಯಾರೂ ಸ್ಟಿಚ್ ಮಾಡಿಸಲ್ಲ. ಯಾಕೆ ಅಂದರೆ ಈಗೆಲ್ಲನ ಎಂಬ್ರಾಯ್ಡಿಂಗ್ ವರ್ಕು ಮತ್ತು ಹ್ಯಾಂಡ್ ವರ್ಕು ಈ ಥರದ್ದೆಲ್ಲ ಜಾಸ್ತಿ ಮಾಡಿಸ್ತಾರೆ.
ಸೊ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸ್ ಆದರೆ ಬ್ಲೌಸ್ಗೆ ಆ ಥರ ವರ್ತ್ ಅನಿಸುತ್ತೆ ಎಂಬ್ರಾಯ್ಡಿಂಗು ಕೊಟ್ರು. ಒಂದು 1500 ಆ ಥರ ಸ್ಯಾರೀಸ್ಗಳಿಗೆಲ್ಲನೇ ಎಂಬ್ರಾಯ್ಡಿಂಗ್ ಕೊಡೋಕ್ಕೆ ಬೋರ್ ಅನಿಸುತ್ತೆ, ಯಾಕಂದರೆ ಕಾಸ್ಟ್ಲಿ ಆಗುತ್ತೆ. ಸ್ಯಾರಿಗಿಂತ ಬ್ಲೌಸ್ ರೇಟೇ ಕಾಸ್ಟ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಯಾಚ್ ವರ್ಕ್ ಈ ಥರನೇ ಮಾಡಿರಿ ಡಿಸೈನ್ ಇಟ್ಟು ನೀವೇನೆ ಅಂತ ಹೇಳಿದ್ರು. ಅದಕ್ಕೆ ಡಿಸೈನ್ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಏನು ಈ ಥರ ಡಿಫ್ರೆಂಟ್ ಹ್ಯಾಂಗಲಲ್ಲಿ ವೀಡಿಯೋ ಬರ್ತಾ ಇದೆಯಲ್ಲ ಅಂತ ನೋಡ್ತಾ ಇದ್ದೀರಾ. ಏನಂದರೆ ಟ್ರೈಪೋಡ್ಗೆ ಹಾಕಿಲ್ಲ, ನನ್ನ ದೊಡ್ಡ ಮಗನೇ ವೀಡಿಯೋ ಮಾಡ್ತಿದ್ದಾನೆ. ಸೊ ಪರವಾಗಿಲ್ಲ, ಎಷ್ಟು ಬರುತ್ತೋ ಅಷ್ಟು ಮಾಡ್ತಾನೆ. ಇದ್ದಿದ್ರಲ್ಲೇ ವಿಡಿಯೋ ಕೂಡ ಚೆನ್ನಾಗಿ ಬಂದಿದೆ ಹೇಳ್ರಿ ಪಾಪ, ಅಷ್ಟರ ಮಟ್ಟಿಗೆ ಅವ್ನು ಮಾಡೋದು. ನೋಡಿ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಮಟನ್ ಏನೋ ತಟ್ಟಿರೋದಂತೆ. ಅದಕ್ಕೆ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಕೆಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ, ಬ್ಲೌಸು. ಅಷ್ಟು ಬಿಸಿಲಿದೆ, ಹೊರಗಡೆ ಬರೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲೈತೆ ನೋಡ್ರಿ. ಕಣ್ಣೇ ತಿರುಗಿಬಿಡ್ತವೆ ಬಿಸಿಲಾಗಿ. ಸೊ ಐಸ್ ನೋಡಿ, ನಾನು ಯಾವ ಥರ ಮಟನ್ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಫಸ್ಟೆಲ್ಲ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಚ್ಚಿಟ್ಕೊಬಿಟ್ಟು ಮಿಕ್ಸಿಗೆ ಹಾಕೋ ಐಟಮ್ ಎಲ್ಲ ರೆಡಿ ಮಾಡ್ಕೊಬಿಡ್ಬೇಕು. ಮತ್ತು ಕರೆಂಟ್ ಹೋಗ್ಬಿಟ್ರೆ ಕಷ್ಟ. ಸೊ ಫಸ್ಟೆಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತೀನಿ. ಫಸ್ಟ್ ಹಚ್ಚಿಬಿಟ್ಟು ಅದೆಲ್ಲ ಬೆಳ್ಳುಳ್ಳಿ ಎಲ್ಲ ಸುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಫೋನ್ ಚಾರ್ಜ್ ಹಾಕಬೇಕು. ಚಾರ್ಜ್ ಆಗ್ತಾಯಿರಲಿ, ಫೋನ್ ಚಾರ್ಜ್ ಹಾಕ್ತೀನಿ. ಸೊ ಇವಾಗ ಮಟನ್ ತಂದಿರಲ್ಲ, ಮಟನ್ ಸಾಂಬಾರಿಗೆ ರುಬ್ಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಜಾರ್ಗೆ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಒಂದು 3 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಗಸಗಸೆ ಕೂಡ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಏನಂದರೆ 2 ಥರ ಮಸಾಲ ತೆಗಿತಾ ಇದ್ದೀನಿ ಇದಕ್ಕೆ. ಸೊ ಇದು ಫಸ್ಟ್ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಬಿಟ್ಟು ನೆಕ್ಸ್ಟ್ ಅದೇ ಜಾರ್ಗೆ ಸ್ವಲ್ಪ ಟೊಮೊಟೊ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೇ ಸ್ವಲ್ಪ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು ಇದು ಕೂಡ. ಸೊ ಅವಾಗ ಒಲೆಯಲ್ಲೆಲ್ಲ ಮಾಡ್ತಿದ್ರಲ್ಲ, ಅವಾಗ 2 ಥರ ಮಸಾಲೆ ತೆಗೆದೇ ಮಾಡ್ತಿದ್ದಿದ್ದು. ಯಾಕೆ ಅಂದರೆ ಸೊ ಒಲೆಯಲ್ಲಿ ಮಾಡ್ತಿದ್ರಲ್ಲ ಅವಾಗೆಲ್ಲನ, ಸೊ ಅದಕ್ಕೆ ಬೇಯಲ್ಲ ಬೇಗ, ಮಟನ್ ಆಗಲಿ ಚಿಕನ್ ಆಗಲಿ ಬೇಗ ಬೇಯಲ್ಲ ಟೊಮೊಟೊ ಎಲ್ಲ ಹಾಕಿದ್ರೆ ಅಂತಂದು ಟೊಮೊಟೊ ಹಾಕ್ತಾ ಇರಲಿಲ್ಲ. ಟೊಮೊಟೊ ಲಾಸ್ಟಲ್ಲಿ ರುಬ್ಕೊಂಡು ಹಾಕೋಣರು ಅವಾಗೆಲ್ಲನ. ಸೊ ಅದೇ ಥರನ ಆ ಟ್ರಿಕ್ಕೆ ಇವಾಗ ಯೂಸ್ ಮಾಡಿಕೊಂಡು ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಮಟನ್ ಎಲ್ಲನ ತೊಳೆಯೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಮಟನ್ ಎಲ್ಲ ಚೆನ್ನಾಗಿತ್ತು. ಆವಾಗ ನಮ್ಮ ಅಜ್ಜಿ ಒಲೆಯಲ್ಲೆಲ್ಲ ಮಾಡ್ತಿದ್ರಲ್ಲ ಅಡುಗೆ, ತುಂಬ ಚೆನ್ನಾಗಿ ಮಾಡೋರು. ಸೊ ಅವಾಗಿನ ರುಚಿ ಇವಾಗ ನೆನೆಸ್ಕೊಂಡ್ರೆ ಆ ಥರ ಟೇಸ್ಟ್ ಬರೋದಿಲ್ಲ ಬಿಡಿ. ಒಲೆಗೆ ಮಾಡಿದಷ್ಟು ಟೇಸ್ಟು ಗ್ಯಾಸಲ್ಲಿ ಮಾಡಿದಷ್ಟು ಮಾಡಿದರೆ ಬರೋದಿಲ್ಲ. ಸೊ ಅದಕ್ಕೆ ಅವಾಗೆಲ್ಲ ಅಜ್ಜಿ ಮಾಡೋದಲ್ಲ ಆ ಥರ ಒಂದು ಸರಿ ಟ್ರೈ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಅಂದರೆ ಅವಾಗೆಲ್ಲನ ಶುಂಠಿ, ಚಕ್ಕೆ, ಲವಂಗ ಇದು ಏನೂ ಹಾಕ್ತಾಯಿರಲಿಲ್ಲ. ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಕೂಡ ಹಾಕ್ತಾಯಿರಲಿಲ್ಲ. ಕಾಯಿ ಅಷ್ಟು ಮಾತ್ರನೇ ಹಾಕ್ಬಿಟ್ಟು ಮಾಡೋರು. ಎಷ್ಟು ಚೆನ್ನಾಗಿರೋದು ಒಲೆಯಲ್ಲಿ ಮಾಡಿದ ಅಡುಗೆ ಅಂದರೆ ಅಷ್ಟು ಚೆನ್ನಾಗಿರೋದು. ಇವಾಗ ಅದೇ ಥರ ಮಾಡೋ ಪರಿಸ್ಥಿತಿ ಬಂದಿದೆ ಹೇಳ್ರಿ. ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಇವಾಗ ಒಲೆಯಲ್ಲೇ ಮಾಡಬೇಕಾಗುತ್ತೆ ಅಡುಗೆ ಕೂಡ. ಹಾಗೆ ನೋಡಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ ವಿಡಿಯೋ ಕ್ಲಿಪ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೆ ಸ್ಟ್ಯಾಂಡೆಲ್ಲ ಇಡ್ತಿದ್ದೀನಿ. ಟ್ರೈಪೋಡ್ ಆದರೆ ದೊಡ್ಡದಾಗುತ್ತೆ ಸ್ಲ್ಯಾಬಿನ ಮೇಲೆ ಅಂತಂದೇಳಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದಮೇಲೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಜಜ್ಕೊಬಿಟ್ಟು ಅದ್ರ ಜೊತೆಲೇ ಸೊ 1-2 ಹಸಿಮೆಣ್ಸಿನ್ಕಾಯಿ ಸೀಳ್ಬಿಟ್ಟು ಉದ್ದಕ್ಕೆ ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತಂದಷ್ಟೇ. ಅದ್ರ ಜೊತೆಗೇ ಇವಾಗ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಟನ್ನಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೋಬೇಕು. ಆ ಥರ ಫ್ರೈ ಮಾಡ್ಕೊಬಿಟ್ಟು ಇವಾಗ ಈ ಟೈಮಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಇದೇ ಟೈಮಲ್ಲಿ ಹಾಕಬೇಕಿತ್ತು. ಏನಂದರೆ ವಿಡಿಯೋ ಗಡಿಬಿಡಿಲಿ ಹಾಕೋಕ್ಕಾಗಲಿಲ್ಲ, ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ಇವಾಗ ಫಸ್ಟ್ ಟೈಮ್ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು, ಅಂದರೆ ಈರುಳ್ಳಿ ಮಸಾಲ ಹಾಕ್ಬಿಟ್ಟು ಅದಕ್ಕೇ ಸ್ವಲ್ಪ ಮನೇಲಿ ಮಾಡಿಟ್ಕೊಂಡಿರೋಂಥ ಮಟನ್ ಮಸಾಲ, ಹಾಗೆ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಉಪ್ಪು ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಿಡಬೇಕು. ಚೆನ್ನಾಗಿ ಕುದಿ ಬಂದರೆ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ನಾವೆಷ್ಟು ಮಟನ್ನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಚೆನ್ನಾಗಿ ಈ ಮಸಾಲ ಐಟಮ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಸೈಡಲ್ಲಿ ಮಟನ್ ಸಾಂಬಾರಿಗೆಲ್ಲ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ನೋಡಿ ಮುದ್ದೆ ಕುದೀತಾ ಇದೆ. ಮುದ್ದೆಗೆ ರೆಡಿ ಮಾಡಿದ್ದೀನಿ. ಏನಂದರೆ ಟೈಮ್ ಆಲ್ರೆಡಿ 2 ಗಂಟೆ ಆಗೋಗ್ಬಿಟ್ಟಿದೆ. ಮತ್ತು ಮಕ್ಕಳೆಲ್ಲ ಹೊಟ್ಟೆ ಹಚ್ಕೊಂಡಿರ್ತಾರಲ್ಲ, ಸೊ ಅವ್ರಿಗೊಂದು ಸ್ವಲ್ಪ ಹಣ್ಣೆಲ್ಲ ಕೊಟ್ಟೆ ತಿಂದ್ಕೊಂಡ್ರು. ಮತ್ತು ಬೆಳಗ್ಗೆ ಹೆಸ್ರು ಕಾಳು ಉಸ್ಲಿ ಎಲ್ಲ ಮಾಡಿದ್ನಲ್ಲ, ಸೊ ಅದನ್ನೆಲ್ಲ ತಿಂದ್ಕೊಂಡ್ರು. ಮತ್ತು ಇನ್ನು ಸ್ವಲ್ಪ ಇದೆಯಲ್ಲ, ಇದನ್ನು ಆಮೇಲೆ ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ ಮಸಾಲೆ ಎಲ್ಲನ. ಹಾಗೆ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಹಚ್ಚಿಟ್ಟಿದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಸಿಂಕಲ್ ಪಾತ್ರೆಗಳು ಇದ್ದಾವೆ. ಅಂದರೆ ಮಟನ್ ಎಲ್ಲ ತೊಳೆದ್ನಲ್ಲ, ಮಟನ್ ತೊಳೆದಿರೋದು ಮತ್ತು ಇದು ಹೆಸ್ರು ಕಾಳು
ಕೋಸುಂಬರಿ ಮಾಡಿದ್ನಲ್ಲ ಅದು ಕೂಡ ಇತ್ತಲ್ಲ, ಅದನ್ನೆಲ್ಲ ತಿಂದರು ಮಕ್ಕಳೀಗ. ತಿಂದ್ಬಿಟ್ಟೆಲ್ಲ ಬಟ್ಲೆಲ್ಲ ಸಿಂಕಲ್ಲಿ ಹಾಕಿದ್ದಾರೆ. ಸೊ ಅವೆಲ್ಲ ತೊಳೆದಿಡಬೇಕು. ಇನ್ನೇನು ಇವು ತೆಟ್ಟೆ ತೊಳೆದಿರೋ ನೀರು ಬಸ್ಕೊಳ್ತವೆ, ಅವನ್ನ ಪಾತ್ರೆ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಆಮೇಲೆ ಅವೆಲ್ಲ ತೊಳ್ಕೊಂಡು ಡಬ್ಬಲ್ಲಿ ಹಾಕಿದ್ರೆ ಆಯಿತು. ನೋಡಿ ನಾಳೆ ಬಂದಿದ್ದಾನೆ ಊಟ ಅಂತಂದು. ಹಾಂ ಹೊಟ್ಟೆ ಹಸು ತಾಲೆ 2 ಗಂಟೆ ಇನ್ನೊಂದು 5 ನಿಮಿಷ ಆಗೋಯ್ತು. ಅದಕ್ಕೆ ಹಣ್ಣೆಲ್ಲ ಕೊಟ್ಟಿದ್ದು. ಹಣ್ಣೆಲ್ಲ ತಿಂದ್ಕೊಂಡ್ರಿ, ಮತ್ತು ಹೆಸ್ರು ಕಾಳೆಲ್ಲ ಉಸ್ಲೆಲ್ಲ ತಿಂದ್ಕೊಂಡ್ರಿ. ಇನ್ನೇನು ನಿಮ್ಮ ಬೇಡ ಅಂದಲ್ಲ, ನಾನೇನು ಮಾಡಲಿ ಅದಕ್ಕೆ? ಅಣ್ಣಯ್ಯ ನೀನು ಹಾಂ ಇವ್ನಿಗೇನೊಂದು ಸ್ಪೂನಾಗೆ ಯಾರಾದರೂ ತಿಂದರೆ ಅದನ್ನು ತಿನ್ನೋಂಗಿಲ್ಲ. ಇನ್ನೂ ಒಂದು ಸರಿ ಅವನು ಬೇರೆ ಯಾರನ್ನ ಸ್ಪೂನಲ್ಲಿ ತಿಂದರೆ ಅದನ್ನು ತಿನ್ನೋಂಗಿಲ್ಲ. ಆಹಾ ಎಂಜುಲಂತೆ ನೋಡ್ರಿ. ಎಲ್ಲ ಮುದ್ದೆ ಕುದೀತಾ ಐತೆ. ಮೇಲೆ ಯಾವ ಥರ ಗೊತ್ತಾಯ್ತು ಮಟನ್ ಸಾಂಬಾರಿದ್ದು? ಐಕೋ ಕೋಳಿನ ಅದು ಯಾವ ಥರ ಗೊತ್ತಾಯ್ತು ಪೀಸ್ ಮೇಲೂ? ಚೆನ್ನಾಗಿದೆ. ಸೊ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 2-3 ವಿಸಿಲ್ ಕೂಸ್ಕೊಂಡ್ಬಿಟ್ಟು ಈಗ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತಂದು. ಅದಕ್ಕೆ ಈಗ ಟೊಮೊಟೊ ಎಲ್ಲ ರುಬ್ಬಿದ್ವಲ್ಲ ಆ ಮಸಾಲಾನ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದು 2-3 ವಿಸಿಲ ಕೂಗಿಸ್ಕೋಬೇಕು. ಚೆನ್ನಾಗಿ ಬೇಯುತ್ತೆ ಅವಾಗ. ನೋಡಿ ಲಾಸ್ಟಲ್ಲಿ ಈ ಥರ ಆಗಿದೆ ಮಟನ್ ಸಾಂಬಾರು. ಗಮ್ಲು ಚೆನ್ನಾಗಿ ಬರ್ತಿದೆ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ ನೋಡಿ. ಅದಕ್ಕೇನೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಟನ್ ಸಾಂಬಾರು. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಓವರ್ ಗಟ್ಟಿನೂ ಬೇಡ, ತೆಳುವು ಬೇಡ, ಇಷ್ಟಿದ್ರೆ ಸಾಕು. ವಯಸ್ಸು ನೋಡಿ ಮಟನ್ ಸಾಂಬಾರು ಎಲ್ಲ ರೆಡಿ ಆಗಿದೆ. ಇವಾಗ ಬ್ಯಾಟಿಂಗ್ ಮಾಡೋದಷ್ಟೇ ಇರೋದು. ಸೊ ಇದು ಫುಲ್ ಮುದ್ದೆ ಅಂತೂ ತಿನ್ನಲ್ಲ ನಾನು. ಏನಂದರೆ ಇದು ತಂಬ್ಲೈನ್ಗೆ ಹಾಕೋಣ ಅಂತಂದು ಒಂದು ಮುದ್ದೆ ಇಟ್ಕೊಂಡಿರೋದು ಅಷ್ಟೇ. ಅದರಲ್ಲಿ ಹಾಫು ಅಷ್ಟೇ ತಿನ್ನೋದು. ಹಾಗೆ ಮಟನ್ ಅಷ್ಟೇ ಅಷ್ಟೊಂದು ತಿನ್ನಲ್ಲ, ಒಂದು 3 ಪೀಸ್ ಅಷ್ಟೇ. ಸೊ ಅದನ್ನು ನಮ್ಮನೆಯವ್ರಿಗೆ ಯಾರಿಗಾದ್ರೂ ಹಾಕ್ತೀನಿ. ಈಗ ತಂಬ್ಲೈನ್ಗೆ ಅಷ್ಟೇ ಅದನ್ನು ಒಂದು ಮುದ್ದೆ ಇಟ್ಟಿರೋದು. ನಾನು ಒಂದು ಮುದ್ದೆ ತಿನ್ನಲ್ಲ ಹೇಳ್ರಿ. ನೋಡಿರಿ ಯಾವ ಥರ ಇದೆ ಅನ್ನೋದು ಮಟನ್ ಸಾಂಬಾರು. ಸೊ ಇವತ್ತಿನ ವಿಡಿಯೋ ಅಷ್ಟೇ. ಮಟನ್ ಸಾಂಬಾರು ಹೇಗಿತ್ತು ಅನ್ನೋದನ್ನ ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.